ಚಿಕ್ಕಬಳ್ಳಾಪುರದಲ್ಲಿ ಸೇಡಿನ ರಾಜಕೀಯದ ಬೆಂಕಿ ಆವರಿಸಿಕೊಂಡು ಬಿಟ್ಟಿದೆ. ತಾರಕಕ್ಕೇರಿದ ಶಾಸಕ ವರ್ಸಸ್ ಸಂಸದ ಫೈಟ್. ಸುಧಾಕರ್ ಮುಂದೆ ಮಕಾಡೆ ಮಲಗಿದ್ದಾರೆ ಪ್ರದೀಪ್ ಈಶ್ವರ್. ಅವತ್ತು ಗೆದ್ದು ಇವತ್ತು ಸೋತಿದ್ದಾರೆ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಸದಸ್ಯರನ್ನೇ ಹೈಜಾಕ್ ಮಾಡಿದ್ದಾರೆ ಸಂಸದ. ಕಾಂಗ್ರೆಸ್ ಸದಸ್ಯರನ್ನೇ ಆಪರೇಷನ್ ಕಮಲ ಮಾಡಿದ್ದಾರೆ. ಹೈಜಾಕ್ ಮಾಡಿ ಗೆದ್ದು ಬೀಗಿದ್ದಾರೆ ಸಂಸದ ಸುಧಾಕರ್. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಕಾಂಗ್ರೆಸ್ ಸದಸ್ಯರನ್ನ ಬಸ್ನಲ್ಲಿ ಕರೆತಂದಿದ್ದಾರೆ ಸುಧಾಕರ್. ನಗರಸಭೆ ಚುನಾವಣೆ ದಿನವೇ ಸದಸ್ಯರು ನಾಪತ್ತೆಯಾಗಿದ್ರು. ಜೆಡಿಎಸ್ನ 2 ನಗರಸಭೆ ಸದಸ್ಯರು ನಾಪತ್ತೆಯಾಗಿದ್ರು. ಕಾಂಗ್ರೆಸ್ ಸದಸ್ಯರನ್ನ ಹೈಜಾಕ್ ಮಾಡಿದ್ರು ಸುಧಾಕರ್. ಈ ಮುಖೇನ ಪ್ರದೀಪ್ ಈಶ್ವರ್ಗೆ ಭಾರಿ ಮುಖಭಂಗ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಸೇಡಿನ ರಾಜಕೀಯ ನಡೀತಾನೆ ಇದೆ. ಈಗ ಅದು ತಾರಕಕ್ಕೇರ್ಬಿಟ್ಟಿದೆ. ಅದರಲ್ಲೂ ಶಾಸಕ ಪ್ರದೀಪ್ ಈಶ್ವರ್ ಜೊತೆಗೆ ಸಂಸದ ಸುಧಾಕರ್ ನಡುವೆ ಬಿಗ್ ಫೈಟ್ ನಡೀತಾ ಇರೋದು ನಾವು ಗಮನಿಸ್ತಾನೆ ಇದ್ದೇವೆ. ಸುಧಾಕರ್ ಮುಂದೆ ಈಗ ಪ್ರದೀಪ್ ಈಶ್ವರ್ ಮಖಾಡೆ ಮಲಗಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಅವತ್ತು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರಬಹುದು, ಆದ್ರೆ ಇವತ್ತು ಪ್ರದೀಪ್ ಈಶ್ವರ್ ಸೋತಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಸದಸ್ಯರನ್ನ ಹೈಜಾಕ್ ಮಾಡಿದ್ದಾರೆ ಇಲ್ಲಿ ಸಂಸದ ಸುಧಾಕರ್. ಕಾಂಗ್ರೆಸ್ ಸದಸ್ಯರನ್ನ ಆಪರೇಷನ್ ಕಮಲ ಮಾಡಿದ್ದಾರೆ. ಹೈಜಾಕ್ ಮಾಡಿ ಸಂಸದ ಸುಧಾಕರ್ ಗೆದ್ದು ಬೀಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯುತ್ತೆ. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಕಾಂಗ್ರೆಸ್ ಸದಸ್ಯರನ್ನ ಬಸ್ನಲ್ಲಿ ಕರೆತಂದಿದ್ದಾರೆ ಸುಧಾಕರ್. ನಗರಸಭೆ ಚುನಾವಣೆ ದಿನವೇ ಸದಸ್ಯರು ನಾಪತ್ತೆಯಾಗಿದ್ರು. ಜೆಡಿಎಸ್ನ 2 ನಗರಸಭೆ ಸದಸ್ಯರು ನಾಪತ್ತೆಯಾಗಿದ್ರು. ಕಾಂಗ್ರೆಸ್ ಸದಸ್ಯರನ್ನ ಹೈಜಾಕ್ ಮಾಡಿದ್ದು ಸುಧಾಕರ್. ಈ ಮುಖೇನ ಪ್ರದೀಪ್ ಈಶ್ವರ್ಗೆ ಭಾರಿ ಮುಖಭಂಗ ಆದಂತಾಗಿದೆ.